ನಾನು ಕೇಳಿದೆ ಏನಮ್ಮ ನೀ ಯಾವ ಊರು ಅಂತ. ಅವಳು ಯಾವುದೋ ಮಂಡ್ಯದ ಹತ್ರ ಊರು ಹೇಳಿದ್ರು. ಹೇಳಿದ್ಲು ನೀನ್ ಏನಮ್ಮ ನಿಮ್ಗೆ ಹೇಳಿದ್ ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು 2,000 ರೂಪಾಯಿ ಬೇರೆ ಕೊಡ್ತೀರಿ ತಿಂಗಳಿಗೆ, ಅದರಿಂದ ನನಗೆ ಔಷಧ ಖರ್ಚು ಮಾಡ್ಕೊಳ್ಳಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳುತ್ತೆ. ನೋಡಿ ಎಷ್ಟು ಉಪಯೋಗ ಆಗ್ತದೆ. 1,22,00,000 1,22,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. 1,63,00,000 ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಇದು ಅನುಕೂಲ ಅಲ್ವಾ? ಅನುಕೂಲನ ಇಲ್ವಾ? ನೀವು ಮಾತಾಡಲ್ಲ, ನೀವು ಯಾರು ಹೇಳಲಿ? ನಾನು ಈ ಅನುಕೂಲ ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬಡವರಿಗೆ ಸ್ವಲ್ಪ ಶಕ್ತಿ ಬರಲಿ. ಬಡವರಿಗೆ ಶಕ್ತಿ ಬರದೇ ಹೋದ್ರೆ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಾವು, ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದ್ರೂ ಕೂಡ ಇನ್ನೂ ಬಂದಿಲ್ಲ. ಅದಕ್ಕೆ ಈಗ ಆ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ